ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ 7:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಬಂದು ಇವಾಗ ಈ ಥರ ಇದೆ. ಸೊ ಮುಂಚೆಗಿಂತ ಬೆಟರ್ ಆಗಿದೆ. ಸೊ ನನ್ನ ಪ್ರಕಾರ ಇನ್ನು ಒಂದೂವರೆ ತಿಂಗಳಲ್ಲಿ ನನ್ನ ಸ್ಕಿನ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಕೃತು ಹಾಲು ಕುಡಿದ್ಬಿಟ್ಟು ಹಾಗೆ ಮಲಗಿದ್ದಾಳೆ, ಇನ್ನೂ ಎದ್ದೇ ಇಲ್ಲ. ಹಾಲು ಕುಡಿದ್ಲು, ಹಂಗೆ ಮಲ್ಕೊಂಡಿದ್ದಾಳೆ. ಕೃತು ಬಾಯ್ ಮಾಡಿ, ಕೃತು ಬಾಯ್, ಕೃತು ಚಿನ್ನಿ ಬಾಯ್ ಮಾಡಿ ವಿಡಿಯೋಗೆ. ಬಾಯ್, ಸೇ ಬಾಯ್, ಬಾಯ್. ಓಕೆ ಪಾಚಿ. ಅಮ್ಮದೀಟ ನಾನು ಮರ್ತ್ಕೊಂಡು ಹೋಗ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ದೀನಿ, ಬಾಕ್ಸಲ್ಲಿ ತೊಳಿತೈತೆ ನೋಡಿ. ಉಪ್ಪಿಟ್ಟು ಹಾರಾಕೈತೆ ನನಗೆ. ಬಂದು ಬಾಕ್ಸ್ಗೆ ಹಾಕು ಅಂತೂ ನಾನು ಮರ್ತ್ಕೊಂಡು ಹಾಗೆ ಈಗ ಬ್ಯಾಗ್ ತೊಗೊಂಡು ಹಾಗೆ ಎತ್ಕೊಂಡು ಹೋಗ್ಬಿಟ್ಟಿವೆ. ಓಕೆ, ಈ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಯಾವ ಬಾಕ್ಸ್ ಆದರೆ ಓ ಮೈ ಗಾಡ್, ರವೆ ಉಪ್ಪಿಟ್ಟು ದೊಡ್ಡೇನೋ ಇಟ್ಟಿರಂಗಿದೆ ಗೈಸ್ ನಮ್ಮಮ್ಮ. ನಾನು ಈ ಬಾಕ್ಸ್ಗೆ ಹಾಕೊಳ್ಳೋಣ ಅಂದ್ಕೊಂಡೆ. ಓಕೆ, ಆಚೆ ಕಡೆ ಪಾತ್ರೆ ತೊಳಿತೈತೆ, ಬಾಕ್ಸ್ ಇಸ್ಕೊಬರೋಣ. ನಾನಿವತ್ತು ಬೆಂಗಳೂರು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಬೆಂಗಳೂರು ಗೊಟ್ಟು ರಾಜಧಾನಿ. ಅಮ್ಮ ಬಾಕ್ಸ್ ಕೊಡಮ್ಮ. ಅವಳು ಹಾಲು ಕೊಡ್ಬಿಟ್ಟು ಮತ್ತೆ ಹಂಗೆ ಮನಿಕೊಂಡು ಬೇರೆ ಅವ್ರ ಊರಿಗೆ ಹೋಗಿತ್ತು ಗೊಬ್ಬಳಿಗೆ. ಅಲ್ಲಿ ಹೆಬ್ಬೆಟ್ಟು ಕೊಟ್ಬಿಟ್ಟು ರೇಷನ್ ಅಕ್ಕಿ ತೊಗೊಬಂದೈತೆ. ಅವತ್ತು ಹೆಂಗೋ ಹಾಕೊಬಂದು ಇವಾಗ ನೋಡಿ ಅದು ದೊಡ್ಡಮ್ಮಂಗಂತೆ, ಇದು ನಂಗಂತೆ. ನಾನು ಬ್ಯೂಟಿ ಮುಗಿಸ್ಕೊಂಡು ಗೈಸ್ ಬೆಂಗಳೂರಿಗೆ ಹೋಗೋದು. ನಮ್ಮ ಮನೆ ಪರಿಸ್ಥಿತಿ ನೋಡ್ಬಿಟ್ರೆ ಏನು ಅಂತಿರೋ ಎಲ್ಲ ಚೆಲ್ಲಾಪಿಲ್ಲಿ. ಫೈನಲಿ ನಾವು ಇಷ್ಟು ನಾವೇ ಹೊಡ್ಕೋಬೇಕು, ಏನೂ ಮಾಡೋ ಹಾಗಿಲ್ಲ. ಮುಂದ್ಗಡೆ ಮನೆದು ನಾವು ಹೊಡಿತಾ ಇಲ್ಲ ಫ್ರೆಂಡ್ಸ್. ಆ ಬಣ್ಣ ಹೊಡಿಯೋರಿಗೆ ಮಾತುಕತೆ ಮಾಡಿದ್ದಾರೆ, ಬಣ್ಣ ಹೊಡಿಯೋರೆ ಬಂದು ಹೊಡಿತಾರಂತೆ. ದೊಡ್ಡಮ್ಮ ಬರೋದಾ? ಅದು ಬೇರೆ ತಗೊಂಡು ಹೋಗ್ಬೇಕು. ಫೋನ್ ಮಾಡ್ತೀನಿ ಬಿಡಮ್ಮ, ಕೆಲಸ ಅದೇ ಬರೋದಿಲ್ಲ ಅಂತ ಈಗಲೇ ಹೇಳಿದ್ರೆ ಅಳ್ತಾಳೆ ಸುಮ್ಮನೆ. ನನಗೊಂದು ಸಣ್ಣದು ಅಕ್ಕಿ ಚೀಲ ಕೊಟ್ಟಿದೆ ನೋಡಿ. ನಮ್ಮ ಪಕ್ಕದ ಮನೆ ಅವಣ್ಣ ಅಮ್ಮ ಹೇಳ್ತು ಒಂದು ಸ್ವಲ್ಪ ಸಾಲಿಗ್ರಾಮಕ್ಕೆ ಬಿಟ್ಕೊಡಿ ಅಂತ. ಸೊ ಅವಣ್ಣನ ಜೊತೆ ಬೈಕಲ್ಲಿ ಸಾಲಿಗ್ರಾಮಕ್ಕೆ ಬಿಡಿಸ್ಕೊತೀನಿ, ಅಲ್ಲಿಂದ ಮಾಮೂಲಿ ಬಸ್ಸಲ್ಲಿ ಹೋಗ್ತೀನಿ. ಇದು 7:45 ಬಂದಿದೆ, ಬಂದ್ರೂ ಲೇಟಾಗೆ ಹೋಗೋದು. ಅಕ್ಕಿ ಚೀಲ ಎತ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗೆ ಇನ್ನು ಬೆಂಗಳೂರು ಗಂಟ ತೊಗೊಂಡು ಹೋಗೋದು ಗೊತ್ತಿಲ್ಲ. ದೊಡ್ಡಮ್ಮ ಹೊಳೆನರಸೀಪುರದಲ್ಲಿ ಜಾಯ್ನ್ ಆಗುತ್ತೆ ನನಗೆ. ನಾನು ಹೊಳೆನರಸೀಪುರ ತನಕ ಹೋಗ್ತೀನಿ. ಹೊಳೆನರಸೀಪುರಕ್ಕೆ ಬರೋಕ್ಕೆ ಹೇಳಿದ್ದೀನಿ, ಅಲ್ಲಿಂದ ಇಬ್ಬರು ಜೊತೇಲಿ ಹೋಗ್ತೀವಿ. ಇವಾಗ ಸದ್ಯಕ್ಕೆ ಬಸ್ ಹತ್ತೋಣ ಬನ್ನಿ ಫ್ರೆಂಡ್ಸ್. ಇದು ಬೆಳಗ್ಗೆ 8:45 9 ಗಂಟೆ ಡ್ಯೂಟಿಗೆ ಹೋಗ್ತಾ ಇರೋದು ನಾನು. ಸೊ ಡ್ಯೂಟಿಗೆ ಹೋದ್ಮೇಲೆ ನಿಮಗೆ ಗೊತ್ತು, ನಾನು ವ್ಲಾಗ್ ಕಂಟಿನ್ಯೂ ಮಾಡಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ 2 ಗಂಟೆ ಮೇಲೇ ನಾನು ಡ್ಯೂಟಿನ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹೆಂಗೆ ತಲೆ ಬಾಚಿದ್ರು ಹರಿಕೋತದಲ್ಲ, ಅದು ಹೆಂಗೆ ಬಾಚೋದು? ಫ್ರೆಂಡ್ಸ್, ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಬಾಕ್ಸಲ್ಲಿ ಉಪ್ಪಿಟ್ಟಿತ್ತು ಬೆಳಗ್ಗೆಗೆ, ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಅಂಗನವಾಡಿಗೆ ತಿನ್ನಬೇಕು. ಬಟ್ ನನಗೆ ಊಟ ಸೇರ್ತಾ ಇಲ್ಲ ಅಂತ ಹೇಳಿದ್ನಲ್ವ, ಬೆಳಗ್ಗೆ ತಂದಿದ್ದು ಬಾಕ್ಸ್ನ ತಿಂದಿರಲಿಲ್ಲ. ಬಟ್ ಇತ್ತು, ಬಸ್ಸು ಫುಲ್ ರಶ್ ಇತ್ತು, ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ದೊಡ್ಡಮ್ಮ ಮತ್ತು ಬನ್ನು ಮತ್ತು ಪುರಿ ಏನೋ ಎತ್ಕೊಬಂದಿತ್ತು ಹೊಳೆನರಸೀಪುರದಿಂದ. ನಾನು ರಾಮನಾಥ್ಪುರದಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಬಸ್ ಹತ್ತಿದೆ. ದೊಡ್ಡಮ್ಮ ಹೊಳೆನರಸೀಪುರದಲ್ಲಿ ಇತ್ತಲ್ಲ, ಹಂಗೆ ಹೊಳೆನರಸೀಪುರದಲ್ಲಿ ದೊಡ್ಡಮ್ಮ ನಾನು ಹತ್ತಿದ್ದು ಬಸ್ಗೆ ಹತ್ತಿತ್ತು. ಅಲ್ಲಿಂದ ಇಬ್ಬರು ಜೊತೆಗೆ ಬಂದು ಹೇಗೋ ಬಂದು ತಿಂದು ಅಡ್ಜಸ್ಟ್ ಮಾಡಿ. ಫ್ರೆಂಡ್ಸ್, ಟೈಮ್ ಬಂದು 5 ಗಂಟೆ. ನಾವು ಇವಾಗ ಬೆಳ್ಳೂರು ಕ್ರಾಸಿಂದ ಮುಂದೆ ಬಂದಿದ್ದೀವಿ. ಇಲ್ಲಿ ಟೀ ಕಾಫಿಗೆ ಅಂತ ಹೇಳಿ ನಿಲ್ಲಿಸಿದ್ದಾರೆ. ನೋಡೋಣ, ಟೀ ಕಾಫಿ ಕುಡಿತೀವ ಅಥವಾ ಏನಾದರೂ ತಿನ್ನೋದು. ಯಾವ ಬಸ್ಸು ನೋಡ್ಕೊಂಡ? ಲಾಸ್ಟ್ ಬಸ್ಸು ನೋಡ್ಕೊಳ್ತಾನೆ 72 ನಡಿ, 22 74. ಏನು ಕಾಫಿ ಕುಡಿಯೋದು, ಏನು ತಿನ್ನೋದು? ಕೇಳು ನೀನೇ. ಎಲ್ಲ ಕಾಫಿ ತಗೋತಾ ಇದ್ದೀನಿ, 2 ಲೋಟ ಕಾಫಿ. ಇದು 2 ಕಾಫಿ ಕೊಡಿ. ಅದಂತೂ ಸಾಕಾಗಿ ಹೋಗ್ಬಿಟ್ಟೈತೆ. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿಯೋಣ. ನೋಡಿ, ಇವಾಗ ನನ್ನ ಮುಖ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬೆಳಕಲ್ಲಿ. ನಿನ್ನೆ ಎಷ್ಟು ಜನ ನಾನು ಲೈವಿಗೆ ಬಂದಿದ್ರಿ ಅಂತ ಗೊತ್ತಿಲ್ಲ. ಸೊ ಲೈವಲ್ಲೇ ಹೇಳಿದ್ದೆ ಬ್ಯಾಂಗ್ಳೂರ್ ಬರ್ತೀನಿ ನಾಳೆ ಅಂತ. ಡ್ಯೂಟಿ ಮುಗಿಸ್ಬಿಟ್ಟು ಹೊರಟಲ್ವ, ಹಂಗಾಗಿ ಲೇಟ್ ಆಯಿತು. ಇಲ್ಲೇ 5 ಗಂಟೆ. ನಾವು ಮನೆಗೆ ಹೋಗೋದು ಒಂದು 7:30 ಆಗೋದು. ನನ್ನ ತಂಗಿ ನೀವು ಬರೋಷ್ಟರಲ್ಲಿ ಅಡುಗೆ ಮಾಡಿರ್ತೀವಿ ಬನ್ನಿ ಅಂದು. ಸೊ ಅವಳು ಡ್ಯೂಟಿಯಿಂದ ಒಂದು 2 ಅವರ್ ಪರ್ಮಿಷನ್ ಕೇಳ್ಕೊಂಡು ಬೇಗ ಹೊರಟಿದ್ದಾಳಂತೆ. ಇವಾಗ ಕಾಲ್ ಮಾಡಿದ್ಲು. ಸೊ ಹೊರಟಿದ್ದೀನಿ, ನೀವು ಬರೋಷ್ಟರಲ್ಲಿ ಏನಾದರೂ ಸಾಂಬಾರು ಮಾಡಿ ರೈಸ್ ಮಾಡ್ತೀನಿ ಬನ್ನಿ ಅಂದು. ಕಾಫಿ ಕುಡಿತೈತೆ. ಶೆಕೆ ಅಂದರೆ ಶೆಕೆ. ಸ್ವೆಟ್ರ್ ಹಾಕಿದ್ನೆಲ್ಲ ತೆಗ್ದಾಕ್ಬಿಟ್ಟೆ. ಯಪ್ಪ, ನಮ್ಗೆ ಆಗ್ತಾಯಿಲ್ಲ, ಅಷ್ಟು ಶೆಕೆ ಆಗ್ತಾಯಿದೆ.
ಸೊ ವಾಟರ್ ಬಾಟ್ಲು ತೊಗೊಳ್ಳೋಣ ನೋಡಿದೆ, ಅಲ್ಲಿ ಒಳಗಡೆ ಇಲ್ಲ, ಇಲ್ಲಿ ಆಚೆ ಕಡೆ ಅಂಗಡಿಲಿ ಇದೆಯಂತೆ. ಬನ್ನಿ ತೊಗೊಳ್ಳೋಣ. ಈ ನದಿ ರಾಜಧಾನಿ ಬೆಂಗಳೂರಿಗೆ ಬಂದು 6:45 ಆಗೈತೆ. ಫುಲ್ ಕತ್ಲೆ ಸ್ಟಾರ್ಟ್ ಆಯಿತು. ಅಂದರೆ ಲೈಟ್ ಬೆಳಕಿದೆಯಲ್ಲ, ಅದಕ್ಕೂ ಸ್ವಲ್ಪ ಹಿಂಗೆ ಕಾಣ್ತಾ ಇದೆ. ಹತ್ರ 6:45 6:50 ಅಯ್ಯೋ ಪಾಪ. ಅದು ಆ ಚೀಲ ದೊಡ್ಡಮ್ಮಂಗೆ 8 ಚೀಲ, ನನಗೆ ನಂದೊಂದು ಬ್ಯಾಗು, ಬಟ್ಟೆ ಬ್ಯಾಗು, ದೊಡ್ಡಮ್ಮಂದೊಂದು ಚಿಕ್ಕದೊಂದು ವೆರೈಟಿ ಬ್ಯಾಗು. ಬಸ್ಸಿಂದ ಎಡ್ಕೊಳಕ್ಕಾಯ್ತಾ ಇಲ್ಲ. ನಮ್ಮ ದೊಡ್ಡಮ್ಮಂಗೆ ಏನು ಮಾಡಕ್ಕೆ ತಂದೆ, ಇವೆಲ್ಲ ಬೇಕಿತ್ತ ನಿನಗೆ ಅಂತ ಅಂದೆ. ಸೊಸೈಟಿಲಿ ಹೆಬ್ಬೆಟ್ಟು ಕೊಟ್ಬಿಟ್ಟು ಅಕ್ಕಿ ತಗೊಂಡೈತೆ. ಊರಿಗೆ ಇಡ್ಲಿ ದೋಸೆ ಇಡ್ಲಿಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ತಗೊಬಂದೈತೆ. ಯಪ್ಪ ಎತ್ತಕ್ಕಾಗಲ್ಲ ಗೈಸ್. ಸೊ ಫೈನಲಿ ಬ್ಯಾಂಗ್ಳೂರ್. ನಮ್ಮ ದೊಡ್ಡಮ್ಮ ಎಲ್ಗೋಯ್ತೈತೆ ಗೊತ್ತಾ, ತರಕಾರಿ ತೊಗೊಬರಕ್ಕೆ ಹೋಯ್ತೈತೆ ಮನೆಗೆ. ಸೊ ತರಕಾರಿ ತನಕ ನಾನು ಇಲ್ಲೇ ಇರ್ತೀನಿ. ಸೊ ಮನೆ ಚೇಂಜ್ ಮಾಡಿದ್ದಾರೆ. ನನಗಂತೂ ನಿಜವಾಗ್ಲೂ ಅಡ್ರೆಸ್ ಗೊತ್ತಿಲ್ಲ. ಇನ್ನು ನಮ್ಮ ದೊಡ್ಡಮ್ಮಂಗೆ ನಡ್ಕೊಂಡು ಹೋಗೋಕೆ ಗೊತ್ತು, ಬಟ್ ಓಲೋ ಎಲ್ಲ ಬುಕ್ ಮಾಡೋಕೆ ಗೊತ್ತಿಲ್ಲ. ಅದಕ್ಕೆ ನಮ್ಮ ಪ್ರವೀಣಣ್ಣ ಹಿಂಗೆ ಹೇಳಿ ಸೊ ಓಲೋ ಬುಕ್ ಮಾಡೋಕ್ಕೆ ಹೇಳಬೇಕು. ಅದಕ್ಕೆ ತರಕಾರಿ ಬಂದ್ಬಿಡ್ತೀನಿ, ಆಮೇಲಿಂದ ಕಾಲ್ ಮಾಡಿ ಓಲೋ ಬುಕ್ ಮಾಡೋಕ್ಕೆ ಹೇಳಿವೆ ಅಂತು. ಅದಕ್ಕೆ ಸೊ ಈಗ ದೊಡ್ಡಮ್ಮ ಬರೋ ತನಕ ನಾನು ಈಗ ಇಲ್ಲೇ ವೆಯ್ಟಿಂಗ್ ಮಾಡ್ತೀನಿ. ರ್ಯಾಪಿಡೋ ಬುಕ್ ಮಾಡಿದೆ. ಒಬ್ಬರು ಮುಂದೆ ನಿಲ್ಲಿಸ್ಬಿಟ್ಟಿದ್ರು, ಹಿಂದೆ ನಿಲ್ಲಿಸಿ ಬನ್ನಿ ಸ್ವಲ್ಪ ಹಿಂದೆ ಲಗೇಜ್ ಇದೆ ಅಂತ ಹೇಳಿದ್ರೆ ಅವ್ರು ವಾಪಸ್ಸೇ ಹೋದರು ಗೈಸ್. ಅದು ಬೇಜಾರಾಯಿತು. ಮತ್ತೆ ಫಸ್ಟಿಂದ ಬುಕ್ ಮಾಡಿದೆ. ಅವ್ರು ಬಂದರು, ಸ್ವಲ್ಪ ಲಗೇಜ್ ಇದೆಯಲ್ಲ ₹10 ಸೇರಿಸ್ಕೊಡಿ ಅಂತ ಹೇಳಿದ್ರು. ಓಕೆ ಅಂತೇಳಿ ಟೋಟಲಿ 66 ಇದ್ದಿದ್ದು, ₹10 ಸೇರಿಸಿ ₹76 ಕೊಟ್ಟು ಮನೆಗೆ ಬಂದು. ಬೆಂಗಳೂರು ಇಲ್ಲಿ ನೋಡಿ ಲಗೇಜ, ತರಕಾರಿ ಬೇರೆ ಹೊತ್ಕೋಬತ್ತು. ಏನೂ ಇಲ್ಲ ಅಂತ ನೋಡು ತಂದಿದ್ಯಾ. ಏನ್ ಮಾಡಕ್ ತಂದೆ? ಅವ್ವ ತಾಳು ನೋಡು ನಡಿ. ಬೇರೆ ಇವ್ರ ಮನೆ ಬೇರೆ ಚೇಂಜ್ ಮಾಡ್ಬಿಟ್ರೆ ಗೈಸ್. ಸೊ ಬನ್ನಿ ಒಳಗಡೆ ಹೋಗೋಣ. 7:15 ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ. ಅಯ್ಯೋ ಯಾತುಡಮ್ಮ, ನಮ್ಮ ದೊಡ್ಡಮ್ಮ ಬೆಕ್ಕು ಓಡಿಸ್ಬೇಕು. ಬೆಕ್ಕು ಗಲೀಜ್ ಮಾಡ್ತದೆ ಮನೆಯಲ್ಲೆಲ್ಲ ಅಂತ ಬೇಳೆ ಸಾರು ಮಾಡಿದ್ಲು ನನ್ನ ತಂಗಿ. ಬೇಳೆ ಸಾರು ಅನ್ನ ತಿಂದ್ಬಿಟ್ಟಲ್ಲೇ ಸೌಂಡ್ ಕಡಿಮೆ ಮಾಡ್ಕೊಳ್ಳೆ ಬರ್ಲಿ ತಡಿ ಅವನೇ ಊಟ ಅಂತೂ ಆಯ್ತು ಕರೆಕ್ಟಾಗಿ. ಬೆಳಗ್ಗೆಯಿಂದ ವಿಡಿಯೋನೇ ಮಾಡಿಲ್ಲ, ಕಂಟಿನ್ಯೂ ಮಾಡೋಕ್ಕೂ ಆಯ್ತು. ನಿದ್ದೆ ಬರ್ತಾವೆ ಬೆಳಗ್ಗೆ ಬೇರೆ ಬೇಗ. ಸೊ ಫಸ್ಟ್ ಬಿಸಿನೀರು ಕುಡಿ. ಏನು ನೀನು ಆಧಾರ್ ಕಾರ್ಡ್ ತೆಗಿಯಲಿ. ಇವಳದೇನೋ ಬಳೆ ತೋರಿಸ್ತೀನಿ ಫ್ರೆಂಡ್. ಇದು ನಾನು ನಂಗೊಂಥರ ಕೇಳಿ ಎಲ್ಲಂತೆ ತಂದಿದ್ದು. ನನಗೆ ನೀನು ಕೊಡಕ್ಕಾಗುತ್ತಾ? ಅಲ್ಲ ಈ ಥರ ನಂಗೊಂದು ತಂದು ಕೊಡಕ್ಕೆ ಹೇಳು. ಯಾವ ಊರು ಜಾತ್ರೆ ಇಲ್ಲ ಅಂತ ತಂದಿದ್ದು? ಯಾವ ಊರು ಅಲ್ಲ, ಇಲ್ಲೇ ಮಹಾಲಕ್ಷ್ಮಿ ಲೇಔಟ್. ನಂಗೊಂಥರ ಕೇಳಿ ಪ್ಲೀಸ್, ನಾನು ಹೋಗಷ್ಟೇ. ಈಗ ಒಂದು ವಾರ ಅಲ್ಲ ತಂದ್ಕೊಟ್ಟೆ, 15 ದಿನ ಜಾತ್ರೆ ಮುಗ್ದೋಯ್ತು. ಸಿಟಿಲಿ ಎಲ್ಲ ಹುಡುಗಿ ಕೊಡ್ತಾರ ಕೇಳು. ಇಲ್ಲ ನಂಗೆ ಕೊಡು. ಇದ ನೀನ್ ಬೇರೆ ಇದ ಚೆನ್ನಾಗದೆ ಕಣೆ. ನಾನು ಎಷ್ಟು ಕೊಟ್ಟಿರೋ ಕೃತು ನಂಗೆ ಅದೇ ಇದು ಕೃತಗೋಸ್ಕರ ಕೊಡಕಲ್ವಾ? ನನ್ನಂಗಿರೋದು ಕೃತಗೋಸ್ಕರ ಕೊಡಕಲ್ಲ. ಕೃತಕ್ ಬೇರೆ ಕೊಡ್ತೀನಿ. ಒಂದು ಕೀ ಬಂದ್ನೆ ಕೊಡೋಕ್ಕಾಗಲ್ಲ. ನೋಡಿ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗೈಸ್. ನೋಡಿ ಫ್ರೆಂಡ್ ಕೊಟ್ಟ. ಇದೂನು ಅವನೇ ಕೊಟ್ಟು ನನ್ನ ಫ್ರೆಂಡ್. ಏನ್ ನಿನ್ ಬಳೆ ತೋರಿಸ್ತೀನಿ ಅಂತ ತೆಗ್ದು. ಬಳೆನೇ ಇಲ್ಲ ಇಲ್ಲಿ. ನಾನ್ ಜಾತ್ರೆಯಿಂದ ತಂದು ಕೊಟ್ಟಿದ್ದು ಬಳೆ ಇದು ಫ್ರೆಂಡ್ಸ್. ₹20 ₹30 ಅಂದ್ಬಿಟ್ಟು ತಂದಿದ್ದು. ಏನಿದು ಈ ಬಳೆನಾ? ಗ್ಯಾರಂಟಿ ಅಲ್ಲ ಅಲ್ಲ ಅಲ್ಲ, ಗ್ಯಾರಂಟಿ ಬರೀ ₹30 ಕಣೆ, ₹50. ಕಡಗ, ಬೆಳ್ಳಿ ಕಡಗ ತರ ಜಾತ್ರೆಲಿ. ಇದು ಇದು ನೀನೇನ್ ಮದ್ವೆ ಆದ್ಮೇಲೆ ಹಾಕೊಳಕಲ್ವ? ನಮ್ ಕೃತನ್ ಕೊಡಲ್ಲ. ಯಾಕೆ ನಾನೇ ಮುದ್ಕೆ ನಮ್ ಕೃತನ್ ಕೊಡಕಲ್ವ? ಸರಿ ಬಿಡು, ಕೃತ ಕೊಡ್ತೀನಿ ಅಂದ್ರೆ ನಾನು ಮದ್ವೆ ಆದ್ಮೇಲೆ ಹಾಕೊಳಲ್ಲ ಅಂದಿ ಸುಳ್ಳು ರಾಂಗ್. ಇದು 5 ವರ್ಷದಿಂದ ಇಟ್ಕೊಂಡಿದ್ದೀನಿ. ನಾನೇ ಏನೋ ಹಾಕೋತಲ್ಲ, ನಮ್ಮ ಅಮ್ಮ ಎಲ್ಲಾನು ಎಸಿ ಅಂತ. ಈಗ ಹಾಕೊಳ್ದಿರುವ ಬಣ್ಣ ಹೊಡಿತೀನಲ್ಲ, ಅವೆಲ್ಲಾನು ಎಸಿತೀನಿ. ಈ ಇನ್ಯಾವ ಬಳೆ ತೋರ್ಸಕ್ ತೆಗ್ದಿ? ಇದ್ರೊಳಗಿಲ್ಲ ಅಂದ ಓಲೆಗಳೆಲ್ಲ ಅವಲ್ಲ, ಹಾಕೊಳ್ದಿರವೆಲ್ಲ ಎಸಿತೀನಿ. ಯಾಕೆ ಈ ಬೆಂಚ್ ಚೆನ್ನಾಗದ? ನಂಗೊಂದು ತಂದು ಕೊಡಕಲ್ಲ ಪ್ಲೀಸ್. ಅಲ್ಲ ತಂದು ಕೊಡಕ್ಕೆ ಹೇಳುವ. ಅದು ಹುಡುಕಿ ಒಂದು ಫಸ್ಟ್ ಒಂದು ನಿನಗೆ ನೀನ್ ತಗೊಂಡ ಅದು ಎಲ್ಲಿಡ್ತೀಯ ಅಂತ ನೆನ್ಪಿರಲ್ವ ನಿನಗೆ? ಮನೆ ಖಾಲಿ ಮಾಡಿ ನೋಡಿ ಓಲೆ ಹೆಂಗವೆ. ಅದೇನ್ ಹಾಕಿರೋದು ಅದೇನ್ ಗೊತ್ತಾ? ಪಿರಮಿಡ್ ಸರ ಎಲ್ಲ ನನ್ನ ತಂಗಿತವೆ ಅವ್ರಿಗೆ. ಇವೆಲ್ಲ ನನ್ನವೇ ಸರ ಸುಮಾರು. ಸೊಂಟದ ಪಟ್ಟಿ ನಂದು. ಅದೊಂದು ನಿಂದಷ್ಟೇ. ಆಮೇಲೆ ಇನ್ನೊಂದ್ಸರ ಚಿಕ್ಕವೇ ಇಡವಲ್ಲ.
ನಿದ್ದೆ ನಿದ್ದೆ ನಿದ್ದೆ. ಇದು ನಂದು. ಅಯ್ಯೋ ಜಾತ್ರೆದು ಬೊಗ್ಲು ಗುಂಟೆ ಇದು ಜಾತ್ರೆ. ಚೆನ್ನಾಗಿಲ್ವಾ? ಇದೆ ಎಷ್ಟು 50 100 ರೂಪಾಯಿ? 20 ರೂಪಾಯಿ. ಶಾಕಾದೆ. ಲೇ ನಿನ್ನವ ನೋಡಿಲಿ, ನನ್ನ ಈ ಫ್ರೆಂಡ್ ಬಳೆನೇ ನನ್ನ ಫ್ರೆಂಡು ಕೊಡಲೇ ಇಲ್ಲ. ಕೊಡು, ನಿನ್ನ ಕೊಡ್ಬೇಡ ಅಂತ ಅಂದಿಲ್ಲ. ಇವೆಲ್ಲ ಫ್ರೆಂಡವೇ, ಅವ್ರಿಗೂ ಕೊಟ್ಟಿಲ್ಲ. ಇಸ್ಕೊಳ್ಳೋದು ಕೊಡದೆ ಇರೋದಾ? ಚೆನ್ನಾಗದೆ ಕಣೆ. ಅವರು ತಾನೇ ಕೇಳಕ್ಕಲ್ವಾ? ನನ್ನ ಫ್ರೆಂಡ್ ಎಲ್ಲ ಕೇಳೋ ಅಂತಾರಲ್ಲ, ನೀನೆಂತಾಳು ಇಸ್ಕೊಂಡ್ಮೇಲೆ ಕೊಡದೆ ಇರೋ ಅಂತಾಳು. ಏನು ಮಾಡೋಕ್ಕಾಗಲ್ಲ. ಇವೆಷ್ಟು ಬಳೆ? ಓಪನ್ ಮಾಡು. ಮದ್ವೆಗಾ ಅಂತ ತಗೊಂಡಿದ್ದೀನಿ. ಚೆನ್ನಾಗಿಲ್ವಾ? ಓಪನ್ ಮಾಡು. ಒಂದು ಅಡ ಇಲ್ಗಿಡಿ, ದೂರಕ್ಕಿಡಿ, ದೂರಕ್ಕಿಡಿ ಬಳೆ. ಚಿಕ್ಕಪೇಟೆಗೆ ಹೋದಾಗ ತರ್ಬೋದಾಗಿತ್ತು ಎಲ್ಲನೂ, ಬಳೆ ಸರ ಎಲ್ಲನೂ. 3 ಚೆನ್ನಾಗವೆ, ನಾಟ್ ಬ್ಯಾಡ್. ಎಷ್ಟು ರೂಪಾಯಿ? 350. ಅಂಗಡಿಲೋ ಆನ್ಲೈನಲ್ಲೋ? ಆನ್ಲೈನಲ್ಲಿ. ಹಾ, ಆನ್ಲೈನಲ್ಲೆಲ್ಲ ಬ್ಯಾಂಗಲ್ ಸ್ಟೋರ್. ಯಾಕೆ ಹಿಂಗೆ ಆಡ್ತೇನೆ ಚಂದಿ? ಚೆನ್ನಾಗ 350. ಪರವಾಗಿಲ್ಲ, ಕೊಡ್ಬೋದು. 3 ಹೆಂಗೆ ಹಾಕೋತಿ? 2 ಹಾಕೋಬೋದು. ಆ ಕಡೆಗೆ ಈ ಕಡೆಗೆ ಮಧ್ಯಕ್ಕೆ. ಕರಿವನೆ ತಾನೇ ಹಾಕೊಳ್ಳೋದು. ಕರಿಬೇಕೇನೆ 3 ಹಾಕೋತೀನಿ ಅಂತ ಹೇಳಿದ್ರು. ಅರ್ಥ ಆಯ್ತು ತಗೋ, ಚೆನ್ನಾಗವೆ. ಹೇಳಲೇ ಇಲ್ವಲ್ನೇ? ನಾನು ಮಾತ್ರ ಎಲ್ಲ ಹೇಳ್ತೀನಿ. ಹಂಗಾರೆ ನೀನು ಬುಕ್ ಮಾಡಿದ್ದು ನಾನೇ ಮಾಡಿಕೊತೀನಿ. ನಾನೇನೋ ಇಳ್ತಾವೆ ಬಟ್ಟೆ ಎಲ್ಲ ಅಂತ ಬುಕ್ ಮಾಡಿಕೊಟ್ರೆ ಅದನ್ನು ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡಿರೋದು. ಆ ಹೂಟಿಲ್ ಪಾಟಿಲ್ಲ ತಗೋತಾಳ, ಅಚ್ಚುಕಟ್ಟಾಗಿರೋ ಒಂದು ತಗೊಳಕ್ಕಲ್ಲ. ನಂಗೊಂದು ಜೊತೆ ಕೊಡು ಮರ್ಯಾದಿಂದವ. ಹೂವ ಯಾವಾಗ ತಗೊಂಡು? 1 2 3 4 4 ಜೊತೆಯಾ? ಎಷ್ಟು ರೂಪಾಯಿ ಇವೆಲ್ಲವ? ಯಾವ ಕಳೆದೋದ್ರೆ ಕೆಲ್ಸಕ್ಕೆ ಯಾರು ಹೋಯ್ತಾರೆ? ಮಂಗಳವಾರ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಇಲ್ಲಿ ಈ ಥರ ಹಿಂದೆ ಫುಲ್ ತೋರಿಸಿ. ನೀವು ಮುಂದೆ ಹಂಗದಲ್ಲೇ ಹಿಂದೆ ಹೋಲಿ, ಹಿಂದೆ ಹಾಂ. ಓಪನ್ ಇಲ್ಲಿ ಹೊಟ್ಟೆ ಹತ್ರ. ಅದು ಹೊಟ್ಟೆ ಹತ್ರ ಬರ್ತದ? ಇನ್ನು ಮ್ಯಾಕ್ ಬರ್ತದೆ? ಇಲ್ಲ, ನಾನು ಹಾಕಿದೆ ಕಣೆ. ಎಷ್ಟಿದು? ಚೆನ್ನಾಗದೆ. ಯಾತ್ರಲ್ಲಿ ಬುಕ್ ಮಾಡಿರೋದು? ಎಲ್ಲ ಮಿಶೋ, ನಮ್ಮ ಮಿಶೋ ಕಾಣಿಸುತ್ತೆ ಅಷ್ಟೇ. ಮಿಶೋದಲ್ಲ, ನೇ ಇನ್ಸ್ಟಾಗ್ರಾಮಲ್ಲಿ ಇದಾರು ಮಾಡಿ ಹಾಕು, ಲಿಂಕ್ ಕಳಿಸ್ಬೋದಲ್ಲ. ಚೆನ್ನಾಗದೆ, ತಗೊಳ್ಳೋಂತಾರು ತಗೋತಾರೆ. ಹ್ಞೂ, ರೀಲ್ಸ್ ಮಾಡೋಕು ಇನ್ಸ್ಟಾಗ್ರಾಮ್ ಲಿಂಕ್ ಕಳಿಸ್ಕೊಡ್ಬೋದು ತಾನೇ ರಿಪ್ಲೈ ಮಾಡೋರಿಗೆ. ಎಷ್ಟಂತೆ? 350? 250 ಅಷ್ಟೇನಾ? ಸಖತ್ತಾಗೈತಿ. ಅದೇ ಚೆನ್ನಾಗಿಲ್ಲ ಬಟ್ಟೆ ಒಂಥರ ಇದೆ. ಅಕ್ಕ ಹಾಕ್ತಿದೀಯಾ? ಹ್ಞೂ, ಯಾಕೆ? ಇದು ಅಂದರೆ ಇದು ಚೆನ್ನಾಗೈತೆ. ಇವೆಲ್ಲನೂ ಯಾವಾಗ ಹಾಕೋತೀಯ? ನಾವು ಆಚೆ ಹೋಗಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಅದೇ ಒಂದೇ ಸಲ ತೊಗೊಳಕ್ಕಾಗಲ್ಲ. ಚೆನ್ನಾಗೈತೆ, ಇದನ್ನು ಸಕ್ಕತ್ತಾಗೈತೆ. ನಾನಂತೂ ಜೀವನದಲ್ಲಿ ಬರೀ ಸೀರೆನೇ. ಚೆನ್ನಾಗಿ ಕಾಣೋದಿಲ್ವೇನೆ? ಸೂಪರ್. ನೀರಿಗೆ ಹಾಕ್ದಾಗ ಬಣ್ಣ ಬಿಟ್ಕೋಬಾರ್ದು ಅಷ್ಟೇ. ನಾನು ಬಟ್ಟೆ ಇಲ್ಲ ಅಂದ್ಬಿಟ್ಟು ಬುಕ್ ಮಾಡೋದ್ನಲ್ಲ. ನೀನು ಇವೆಲ್ಲ ತಗೊಂಡಿದ್ಯಾ ಅಂತ ಗೊತ್ತಿದ್ದಿದ್ರೆ ನಾನು ಬುಕ್ಕೇ ಮಾಡ್ತಾ ಇರಲಿಲ್ಲ. ರಿಟರ್ನ್ಗೆ ಹಾಕ್ಬಿಟ್ಟು ಇದು ಸೈಜು ಚಿಕ್ಕದು ಮಾಡಿವ. ನೀನೇ ಫೀಲ್ ಮಾಡ್ಕೋತೀಯ ನಾನು ಮುಂದಕ್ಕೆ ದಪ್ಪ ಆಯ್ತೀನಿ ಅಂತ. ಎಲ್ಲ ಬರೀ ಈ ಥರದವನ್ನೇ ತಗೊಂಡೋಳಲ್ಲ. ಚೆನ್ನಾಗಿಲ್ವೇನೆ ಇದು ಫ್ರಾಕು? ಚೆನ್ನಾಗೋದು. ಬೀಚ್ ಹತ್ರ ತಿರುಕನ ಕನ್ಸು ಕಾಣ್ತಾವಳೆ ಇವಳು ಈಗಲೇ ಗೈಸ್. ಅಲ್ಲ ಕಣೆ, ಚೆನ್ನಾಗೈತೆ. ಚೆನ್ನಾಗಿಲ್ವ? ಚೆನ್ನಾಗೋದು. ದುಡ್ಡು ಚೆನ್ನಾಗಿಲ್ಲ. ನಂಗೆ ಒಂದೊಂದು ಹಿಂಗೆ ಕೊಟ್ಬಿಡು ಹೋಗಿ. ನಾನೇನಾರು ಟ್ರಿಪ್ ಹೋದ್ರೆ ಹಾಕ್ಬಿಟ್ಟು ನಿನಗೇನೆ ಇವೆಲ್ಲ. ನನ್ನೇನು ಅನ್ಕೊಬಿಟ್ಟಿದ್ದಿ ಹಾಗಣೆ. ನನಗೆ ಬೇಕು ಅಂದರೆ ನಾನೇ ತಗೋತೀನಿ. ಇದು ಚೆನ್ನಾಗಿರಂಗದು ಇದು ಕೊಟ್ಟು ನಾನು ತಗೊಂಬಿಡಿಕೋಯ್ತು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಒಂಚೂರು ಇದೇ ಇಲ್ಲ ಅವಳಿಗೆ. ಒಂದು ಹಾಯ್ ಹೇಳ್ದ ನಮ್ಮ ವ್ಯೂವರ್ಸ್ಗೆ. ಈಗ ಸಾರಿ, ಕರೆಕ್ಷನ್, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. KR ನಗರ ಇಲ್ಲ, KR ನಗರ ಬಿಟ್ಟು ಹೋಗಿ ಅಪ್ಪರ ದಿನ ಆಯ್ತು. ಸಾಲಿಗ್ರಾಮ ತಾಲೂಕು. ಚೆನ್ನಾಗದೆ, ನಂಗೆ ಕೊಡು. ನಾನು ತಗೋತೀನಿ. ಜೀನ್ಸ್ ಹಾಕೋ, ಇದಕ್ಕೆ ಚೆನ್ನಾಗಿದೆ. ಇಲ್ಲೇ ಪ್ಯಾಂಟ್ ಇಲ್ಲ, ಹಿಡ್ಕೊಡು, ನಾಳೆಗೆ ಹಾಕೋತೀನಿ. ಡಬಲ್ ಎಕ್ಸೆಲ್ ಹೆಂಗ್ ಹಿಡಿಯೋಣ? ಕೈಯಲ್ಲಿ ಇಲ್ಲೆಲ್ಲ ಇದೈತೆ. ಏನದೆ? ಸ್ಲೀವ್ ಐತೆ, ತೆಗಿಯಕ್ಕೆ ಚೆನ್ನಾಗದೆ, ಹಿಡ್ಕೊಂಡು.
ನಾನು ನಿಂಗೋಸ್ಕರ 330 ರೂಪಾಯಿ ಕೊಟ್ಬಿಟ್ಟು ಟಾಪ್ ಅಪ್ ಮಾಡ್ಕೊಟ್ಟಿದ್ದೀನಿ. 500 ರೂಪಾಯಿ ಮೊನ್ನೆ 500 ರೂಪಾಯಿ ಹಾಕಿಸ್ಕೊಂಡಲ್ಲ ಖರ್ಚಿಗೆ. ನಾನು ನಿನ್ನನ್ನು ಕೇಳ್ಬೇಕು ಆ್ಯಕ್ಚುಲಿ. ನನಗೆ ಸ್ಯಾಲ್ರಿ ಎಷ್ಟು ಹಾಕೋರು ಹೇಳು? 3,000. ನೋ ಚಾನ್ಸ್, ಜಾಸ್ತಿ ಬಂದಿದೆ. ಹೇಳ್ಬಿಟ್ಟಾ ನನ್ನ ವ್ಲಾಗಲ್ಲಿ ಹೇಳ್ಬಿಟ್ಟಾ, ನಾನು ಕಟ್ ಮಾಡೋಕ್ಕಲ್ಲ. ಹೇಳಿದ್ರೇನು ಅದ್ರಲ್ಲೇನು ತಪ್ಪು? ಅದೇನ ನೀನು ಸಂಪಾದನೆ ಮಾಡಿ ಕಷ್ಟಪಟ್ಟು ಗೂಡಾಡಿ ಓಡಾಡಿ 19:30 ಬೆಳಗ್ಗೆ ಎದ್ದು ಗೂಡಾಡಿ ಅಷ್ಟೊಂದು ಗೈಸ್. ಹೌದಲ್ವಾ, ನಾನು ಹೇಳಿರಲಿಲ್ಲ. ಇವಾಗ ನನ್ನ ತಂಗಿ ಹೇಳಿದ್ಲಲ್ಲ, ಇನ್ನೇನು ಅದನ್ನು ಎಡಿಟ್ ಮಾಡಿ ಹಾಕಂತ ಸೀನ್ ಏನೂ ಇಲ್ಲ. ನನಗೆ 1.5 ತಿಂಗಳು ಸಂಬಳ 19,000 ಹಾಕಿದ್ದಾರೆ. ಮೊನ್ನೆ ನಾನು ಅರಕಲು ಗುಡ್ಕೋದಾಗ ಬ್ಯಾಂಕಿಗೆ ಹೋಗ್ತಾಯಿದ್ದೀನಿ ಅನ್ನಲ್ಲ, ಅದನ್ನೇ ಸ್ಯಾಲ್ರಿ ಚೆಕ್ ಮಾಡ್ಸೋಕ್ಕೆ ಹೋಗಿದ್ದು. 19,000 ಬಂದಿದೆ. ಏನಾದರೂ ತಗೊಬಿಡ್ತೀನಿ ಇವಾಗ. ಅದೇ ದುಡ್ಡಿಗೆ ನಮ್ಮ ಅಕ್ಕ ಹಾಂ ನಾಳೆ ಚಿಕ್ಕಪೇಟೆಯಲ್ಲಿ ಆಮೇಲೆ ತೆಗಿತ್ಲೇ ಇದೆಯಲ್ಲಿ ಅಲ್ಲ, ಈಗ ಬಗೆದಷ್ಟು ಚಿನ್ನ ಅಂದಂಗೆ ಬಗ್ದಂಗೆಲ್ಲ ಡ್ರೆಸ್ ಸಿಗ್ತಾವೆ. ನಾ ಹಂಗೊಂದು ಪ್ಯಾಂಟ್ ಕೊಡು. ಅದೆಂಥದ ಪ್ಯಾಂಟ್ ಹಾಕೋ ಬಂದಿದ್ದಲ್ಲ ಅಲ್ಲಿ ಮುಂಡೂರಿಗೆ. ಯಾಕೆ ಬೇಕು ಅಂದಲ್ಲ, ಒಂದು ಕೊಡು. ನಾನು ನನ್ನ ಜೀವನ ಎಲ್ಲ ಬರೀ ಸೀರೆಲೇ ಕತ್ತಿ, ಬರೀ ಸೀರೆ ಹಾಕೊಂಡೆ. ಅವಳು ಸ್ಕರ್ಟು ಹಿಂಗ ಕೊಡಕ್ಕೆ ಬ್ಲ್ಯಾಕ್ ವೈಟ್ ತೆಗೆಸ್ಕೊಂಡು ಅವ್ರು ಬುಕ್ ಮಾಡ್ಕೊಟ್ಟಿದ್ರು. ಸ್ಕರ್ಟು ಎಲ್ಲ ಅದು ಯಾವಾಗ ಹಾಕೊಂಡು ಹೋಯ್ತೀವಿ ನಾ ಕಾಣ. ಅಂದ್ರೆ ಅವ್ರು ಸ್ಲೀವ್ ಬೇಕಾಯ್ತದೆ ಅಂತ. ನಾನು 3 ಪೀಸ್ ಸೆಟ್ಟು ನೀನು ತಗೊಂಬಂದಲ್ಲ ಹೊಸದು ಚಿಕ್ಕಪೇಟೆಯಿಂದ, ಅದು ಹಿಡ್ಸೇ ಇಲ್ಲ. ಅದು ಎಲ್ಲಿಗೆ ಹಾಕೊಂಡು ಹೋಗೋಣ? ಅದೆಲ್ಲ ಸರಿ, ನಾನು ಎಲ್ಗೂ ಓಕೆ ಇಲ್ವಲ್ಲ. 3 ಪೀಸ್ ಸೆಟ್ಟು ಬಿಸ್ಕೆಟ್ ಕಲರು ಒಂಥರ, ಅದು ಚೆನ್ನಾಗದೆ. ಅದು ಅಷ್ಟೇನಾ? ನಂಗೆ ಅದು ಇಷ್ಟ ಆಯಿತು. ಎಲ್ಲ ಅದು ವೈಟ್. ಫ್ರೆಂಡ್ಸ್, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಅದು ಚೆನ್ನಾಗೈತೆ. ಅಯ್ಯೋ ಬೇಡ ಬಿಡವ, ಬೈಕೋತೀಯ ಮಾಡಿಕೊ. ಕೊಟ್ಟೆ ಎಂತ ಬುದ್ಧಿ ಕಲ್ತವಳೆ. ಏನು ಅವನ ಜೊತೆ ಬಟ್ಟೆ ಕೊಡಕ್ಕಾಗೋದಿಲ್ವಾ? ಡಬಲ್ ಎಕ್ಸೆಲ್ ಆದ್ರೆ ಹಿಡಿ ಅಂತ ಹೇಳಂಗಿಲ್ಲ ನನಗೂ. ಯಾಕೆ ಇಲ್ಲಿ ಯಾರು ಟೈಲರ್ ಇಲ್ವಾ? ಬೆಳಗ್ಗೆ ಇಟ್ಕೊಡಿ ಬಿಡು, ನಾನು ಕೆಲಸ ಮಾಡ್ತೀನಿ. ಬೇಕಿದ್ರೆ ಊರಿಗೆ ತಗೊಂಡೋಗು ನೀನು. ಈಗ ನಾಳೆಗೆ ಹಾಕೊಳಕ್ಕೆ ಬಟ್ಟೆ ಕೊಡ್ತೀನಿ, ಜೀನ್ಸ್ ಕೊಡ್ತೀನಿ. ಜೀನ್ಸ್ ಬೇಡ, ನಾವಿಬ್ಬರೇ ಹೋಗೋದಾಗಿದ್ದಿದ್ರೆ ಜೀನ್ಸ್ ಹಾಕೊಳ್ಳಿವೆ. ಬೇಡ, ಹಾಕೊಳಕ್ಕಲ್ಲ ಜೀನ್ಸ್. ಕೊಡ್ತೀನಿ. ಏನೋ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದಾಳಂತೆ. ನಮ್ಮ ಅಕ್ಕಂಗೆ ಬಿಗ್ಗಿಯಾಗೆ ಕಾಫಿ ಕೊಟ್ಟು ಈ ಬ್ರೆಡ್ ಕೊಟ್ಟು ಇದನ್ನು ಕೂಡ ತೆಗೆದು ಮಡಿಕೊಂಡಿದ್ದಾಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಆಲ್ಮೋಸ್ಟ್ 8 ಗಂಟೆ ಆಯಿತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟೀ ವಿತ್ ಬನ್ ತಿಂತಾ ಇದ್ದೀವಿ 8 ಗಂಟೆಗೆ ಎದ್ದು. ಆ್ಯಂಡ್ ಇವತ್ತು ಪ್ಲ್ಯಾನ್ಸ್ ಇದೆ, ಹೊರಗಡೆ ಹೋಗಬೇಕು. ಬಟ್ ಮಧ್ಯಾಹ್ನ ಮೇಲೆ ಅಲ್ಲಿ ತನಕ ತಿಂಡಿ ಮಾಡಿ ತಿಳ್ಕೊಂಡು ಅವ್ರ ಫೇವ್ರೆಟ್ ಚಿಕನ್ ಅಂತ ನಾನು ತಿನ್ನೋಕ್ಕೆ ಆಯ್ತಾಯಿಲ್ಲ. ಮೊನ್ನೆ ಅಮ್ಮನ ಮನೆ ಮಟನ್ ಚಿಕನ್ನು ಮಾಡಿದ್ವಲ್ಲ, ತಿನ್ನಲೇ ಇಲ್ಲ ಫ್ರೆಂಡ್ಸ್. ನಮ್ಮಮ್ಮ ಬಾಯಿ ಬಂದಂಗೆ ಬೈದು ಇಷ್ಟಪ್ಪ ಮುದ್ದೆನೂ 2 ಪೀಸ್ ಮಟನ್ನು ಹಾಕ್ಬಿಡ್ತು. ಹಂಗೆ ಯಾಕೋ ಊಟನೇ ಸೇರ್ತಿಲ್ಲ. ಮತ್ತೆ ಹಾಸ್ಪಿಟ್ಲಿಗೆ ಹೋಗೋದು, ಎಷ್ಟು ಅಂತ ಹಾಸ್ಪಿಟ್ಲಿಗೆ ಸುತ್ತೋದು, ಎಷ್ಟು ಅಂತ ದುಡ್ಡು ಖರ್ಚು ಮಾಡೋದು. ಅದಕ್ಕೆ ಸುಮ್ಮನಾಗಿದೆ. ನೀವೇನೋ ಶ್ರೀಮಂತರು ಅಂದ ಅದನ್ನ ನಿಜ ಅನ್ಕೊಂಡಿರ್ತೀನಿ. ನಂಗೆ ಟಿಂಗ್ ಡಂಗ್ ಬಿಚ್ಕೊಡಕ ಅದೊಂದಿನ ಓಲೆ ಕೊಡಕ ಇದು ಇಟ್ಕೊಡ್ಲೆ ಹಾಕು ಬೇಕಾ? ಈಗಲೇ ಅಂದರೆ ಟೀ ಕುಡಿದ್ಮೇಲೆ ಕೊಡು, ಈಗಲೇ ಅಂದರೆ ಇಲ್ಲಿ ಕೊಡ್ಬೇಡ. ಬೈ ಮಾಡಿ ಕುಡಿದ್ಮೇಲೆ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸರಿ, ಈಗ ಟೀ ವಿತ್ ಬಂದಿದ್ದೀವಿ. ಬಾಯ್. 9 ಗಂಟೆ. ನಾನು ಕಸ ಗುಡಿಸ್ತಾ ಇದ್ದೆ. ನನ್ನ ತಂಗಿ ಪಾತ್ರೆ ಎಲ್ಲ ತೊಳೆದು ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ದೊಡ್ಡಮ್ಮ ಹಂಗೆ ಇವಾಗ ಕಾಫಿಗೆ ಇಡ್ತಾ ಇದ್ದಾಳೆ. ಚಕ್ಕಿ ಕೊಡ್ತಾ ಇದ್ದಾರೆ. ನನ್ನ ದೊಡ್ಡಮ್ಮ ಹಸಿಮೆಣ್ಸಿನ್ಕಾಯಿ ಬೆಂಡೆಕಾಯಿ ತೊಳೆದಿಟ್ಟು ಒಣಗಿಸಿ ಆಮೇಲಿದೆ ಯೂಸ್ ಮಾಡೋದು. ಎಲ್ಲರೂ ನೋಡಿದ್ದೀರಾ ಬೆಂಡೆಕಾಯಿ ತೊಳೆದು ಹಾರಾಕದ, ಆಮೇಲೆ ಮೆಣ್ಸಿನ್ಕಾಯಿ ತೊಳೆದು ಹಾರಾಕದು ನೋಡಿದ್ದೀರಾ? ನಮ್ಮ ದೊಡ್ಡಮ್ಮಂತ ನೋಡಿ ಕಲ್ತ್ಕೊಳ್ಳಿ. ಯಾರು ಕಲಿಬೇಡಿದ ಇಲ್ಲ, ಇನ್ನೇನು ಅವರೆಲ್ಲ ತುಣಿದು ಆಗ್ಬಿಟ್ಟಿಯ ಗಮ ಅಂತ ಇದ್ ಕಣಿ. ಹೌದಾ? ಯಪ್ಪ ಏನು ಎಮ್ಮೆ ಮಾತ್ರ ಹಿಂಗೂ ಉದ್ಗಾಯ್ತದೆ. ನಾನು ಅವತ್ತು ಹಾಕಬಿಟ್ಟು ತುಟಿಗೆ ಬೇಡ ಹಾಕಿದ್ಯಾ? ಮಿಸ್ ಆಗದೆ, ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ. ಇದೇನಿದು ಶೇವಿಂಗ್ ಜೆಲ್ ಥರ ಆಯ್ತು. ಒಂದು 10 ನಿಮಿಷ ಆದಮೇಲೆ ಅಲ್ಲ ಕಣೆ, ಮೆಡಿಕಲ್ಗೆ ಹೋಗಿ ತಗೊಳಕಾಯ್ತಿಲ್ವಾ? ಆ್ಯಕ್ನಿ ಸೋಪ್ನೂ ಆ್ಯಕ್ನಿ ಕ್ರೀಮ್ನೂ ಬುಕ್ ಮಾಡಿ ಬರೋದು ಯಾವಾಗ? ಇಲ್ಲೆಲ್ಲೂ ಮೆಡಿಕಲ್ ಇಲ್ಲಪ್ಪ. ಯಾವತ್ತೈತೆ ಡೆಲಿವರಿ? ಹಣೆಗೆ ಹಾಕ್ತೀನಿ. ನಾಡಿದೈತಿ.
ಇಲ್ಲೇ ಬೆಂಗ್ಳೂರು ತಾನೇ ಅವ್ರು ತಂದ್ಕೊಡಕ್ಕಾಗಲ್ಲ ಬೇಗವ ಯಾವ್ದಾದ್ರು ಮೆಡಿಕಲ್ಗೆ ಹೋಗಿ ತಕೊಬಂದು ಕೊಟ್ರೆ ಆಯ್ತದ. ಗೈಸ್ ಹೆಂಗ್ ಮಾಡಿದಳು ನೋಡಿ. ಇವನು ದೇವ ಕೆಂಪು ತಗೊಳ್ಳೆ ಇವನು ಅನ್ನಲ್ಲ ಯಾರು ಬಾರೇ ಬಾ ಅದ್ ಯಾವ ಯಾರು ಬಾರೇ ಬಾ ಡಾಕ್ ಸತೀಶ್ ಕೃತ ಅವತ್ತು ಹೇಳಲು ಚಿನ್ನ ನಾನು ನಿಂಗೆ ಪಾನಿಪುರಿ ಕೊಡ್ಸಿತ್ತಿಲ್ವಾ ಗೋಬಿ ಕೊಡ್ಸಿತ್ತಿಲ್ವಾ ಬಾ ಬಂದ್ಬಿಡು ಚಿನ್ನ ಕೃತ ಹೇಳೋದು. ಅದು ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಅಮ್ಮ ಹೇಳ್ತಿತ್ತಿಲ್ಲ ಲ್ಯಾಕ್ಮಿ ಫೌಂಡೇಶನ್ ತರ ಐತೆ ಐತೆ ಹಂಗೆ ಆಮೇಲಿಂದ ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಹೇಳ್ತಿತ್ತಿಲ್ಲ ಇದು ನಾನು ನಿಂಗೆ ಪಾನಿಪುರಿ ಕೊಡ್ಸಿತ್ತಿಲ್ವಾ ನಾನು ನಿಂಗೆ ಗೋಬಿ ಕೊಡ್ಸಿತ್ತಿಲ್ವಾ. ಅಮ್ಮ ಚೆನ್ನಾಗಿ ಹೇಳ್ತದಲ್ಲ ಅಮ್ಮ ಹೇಳಮ್ಮ ಕತೆ ಹೇಳು. ನಿಂಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಅಂತ ದುಡ್ಡಿಲ್ಲ ತಗೊಡ್ತೀನಿ ಅಂತ ಅಂದೆ. ಇಲ್ಲ ನಾನು ಫಿಕ್ಸ್ ಆಗ್ಬಿಟ್ಟಿದೀನಿ ಏನಂತ ಡೈಮಂಡ್ ಮೂಗ್ಬರ್ ತಗೊಡ್ತಾಳೆ ನಾನು ಎಲ್ರಿಗೂ ಹೇಳ್ಬಿಟ್ಟಿದೀನಿ. ನಿನ್ ಮರ್ಯಾದೆ ಡ್ಯಾಮೇಜ್ ಆಗುತ್ತೆ. ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನಮ್ಮ ಡೈಮಂಡ್ ಹೋಗ್ಬಿಟ್ಟು ತಗೋತೀನಿ. ದೇವಾಗಿದ್ಲು ಇಲ್ಲ ಗೈಸ್ ನಂತ ದುಡ್ಡಿಲ್ಲ ತಗೊಡ್ತೀನಿ ಅಂತ ಹೇಳಿದೆ. ಈಗ ಪ್ಲಾನ್ ಗೌರ್ಮೆಂಟ್ ಎಂಪ್ಲಾಯ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ದುಡ್ಡಿಲ್ಲ ಕ್ಯಾನ್ಸಲ್ ಡೈಮಂಡ್ ಮೂಗ್ಬರ್ ತಗೊಡ್ತೀನಿ ಅಂತ ಹೇಳಿದೆ. ಸೊ ಅದನ್ನ ಕ್ಯಾನ್ಸಲ್ ಮಾಡಿದೀನಿ ಐಡಿಯಾನ. ಸುಮ್ಮನೆ ನನ್ನ ದಮ್ಮ ಯೂಟ್ಯೂಬ್ಗಂತ ಹಾಕೋಲ್ಲ ಇವ್ರೇನಿದ್ರು ಹಳ್ಳಿ ಗಡ್ಡ ವಿಡಿಯೋ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಟೈಮ್ ಬಂದು 10 ಕಾಲ ಆಯಿತು. ಬಿರಿಯಾನಿ ಆ್ಯಂಡ್ ಗ್ರೇವಿ ತಿಂತಾ ಇದ್ದೀವಿ. ಒಬ್ಬರು ಅಣ್ಣಯ್ಯ ತಿನ್ಕೊಂಡು ಹೋದ್ರು, ಇನ್ನೊಬ್ರಿಗೆ ಪಾರ್ಸಲ್ ತೊಗೊಂಡು ಅಂಗಡಿಗೆ ಹೋಗಿದ್ದಾರೆ. ಸೊ ಇವಳು ಯಾವುದೋ ಒಂದು ವೀಡಿಯೋ ಮಾಡಬೇಕಂತೆ ಬಿರಿಯಾನಿ ವೀಡಿಯೋನ. ಅದಕ್ಕೆ ಅವಳು ಮುಖ ತೊಳ್ಕೊಬರೋ ತನಕನೂ ವೆಯ್ಟ್ ಮಾಡಿದ್ದಾಯಿತು. ಈ ಮುಖ ತೊಳ್ಕೊಂಬಂದು ಇವಾಗ ಅದೇನೋ ವೀಡಿಯೋ ಮಾಡಿಬಿಟ್ಟು ನಮ್ಮ ಮನೆಯಿಂದ ಊಟ ಮಾಡಿ. ಸೊ ಪ್ಲ್ಯಾನ್ ಯಾಕೋ ಕ್ಯಾನ್ಸಲ್ ಆಗೋ ಥರ ಇದೆ. ನೋಡೋಣ ಏನೇನಾಗುತ್ತೆ ಇವತ್ತು ಅಂತ ಹೇಳಿ. ಥರನೇ ನಾವು ಊಟ ಮಾಡೋದು. ನಾನಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಟೀ ಇಟ್ಕೋತಾ ಇದ್ದೀನಿ 12 ಗಂಟೆ 4 ನಿಮಿಷ. ನಂಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ಒಬ್ಬರಿಂದ ನಾನು ಬಂದಿರೋ ಕೆಲಸಗಳೆಲ್ಲ ಆಗ್ತಾನೆ ಇಲ್ಲ. ಎಷ್ಟು ಆಸೆ ಹೇಳ್ಕೊಂಡು ಬಂದಿರ್ತೀವಿ, ಒಂದು ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳೋಕ್ಕೆ ನನಗೆ ಬೈಯಂಗೂ ಇಲ್ಲ ಬಿಡಂಗೂ. ಲೇ ಸಕ್ಕರೆ ಎಲ್ಲ ಐತೇನೆ ಯಾವ ಕಡೆ ಎಲ್ಲ ಅಷ್ಟು ಗೊತ್ತಿದ್ರು ತಾನೇ ಯಾವ ಕಡೆ ಎಲ್ಲ ಅಷ್ಟು ಅಂತವ. ಇಲ್ಲಿ ಎಲ್ಲವೇ ಅದೆಲ್ಲ ಸರಿ ಸಕ್ಕರೆ ಡಬ್ಬ ನಾನಲ್ಲ ದೊಡ್ಡಮ್ಮ. ನನಗೆ ಮೊದಲೇ ಮೂಡ್ ಸರಿ ಇಲ್ಲ. ಇವೇನೇನೋ ಡಬ್ಬಗಳವೆ ಇವೆಲ್ಲ ಎಲ್ಲಿದೆ ಬಾಕ್ಸು ಅಂತೂ. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಉಲ್ಟಾ ಆಯಿತು ಗೈಸ್. ಒಬ್ಬರಿಂದ ಹೇಳಿರೋ ಮಾತನ್ನ ಉಳಿಸ್ಕೊಳ್ಳಲ್ಲ ಅಂದಮೇಲೆ ಯಾವುದೇ ವ್ಯಕ್ತಿ ಆದ್ರೂ ಹೇಳಬಾರ್ದು ಆಯಿತಾ. ನನಗೆ ಎಷ್ಟು ಬೇಜಾರಾಯ್ತೈತೆ ಅಂದರೆ ನಾನು ಬರಲೇಬಾರ್ದಾಗಿತ್ತು ಬೆಂಗಳೂರಿಗೆ. ಅಷ್ಟು ಹೇಳಿದ್ದೀನಿ 1 ತಿಂಗಳಿಂದ. ಇವತ್ತು ಬರ್ತೀನಿ, ನಂದು ಏನಿದೆ ನಂದು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಓಕೆ ಅಂತ ಹೇಳ್ಬಿಟ್ಟು ಇವತ್ತು ರಾಗ ಹೇಳಿದ್ಬಿಟ್ರೆ ನನಗೆ ಮೈಯೆಲ್ಲ ಉರಿತೈತೆ. ಎಷ್ಟು ಬೇಜಾರಾಯ್ತೈತೆ ಗೊತ್ತಾ. ಇನ್ನೇನು ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೆ, ಎಲ್ಲ ಕ್ಯಾನ್ಸಲ್ ಆಗಿ ಅತ್ತಾಗಿ ನೆಗೆದು ಬಿತ್ತು. ಈಗ ಟೀ ಕುಡಿದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕೋತೀನಿ. ನಂಗೆ ವೀಡಿಯೋ ಮಾಡೋಕ್ಕೂ ಮನ್ಸು ಬರ್ತಾಯಿಲ್ಲ, ಅಳ ಬರ್ತೈತೆ. ಏನು ಅಂದ್ಕೊಂಡು ಬಂದಿದ್ದೆ, ನಾನು ಅಷ್ಟು ಕಷ್ಟಪಟ್ಕೊಂಡು ನಾನು ಡ್ಯೂಟಿ ಮುಗಿಸ್ಕೊಂಡು 2 ಗಂಟೆ ತನಕ ಅಲ್ಲಿಂದ ಬಂದು ಮನೆಗೆ ಬಂದಾಗ ನಾವು 7:30. ನಂದಿರೋ ಸೋಮವಾರನೇ ನಾನು ಆರಾಮಾಗಿ ನಮ್ಮ ಮೇಡಮ್ಗಳೆಲ್ಲ ಬರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ಒಂದು ಬಸ್ ಇದೆ ಡೈರೆಕ್ಟ್ ಬ್ಯಾಂಗ್ಳೂರ್. ಅದಕ್ಕೆ ಹೋಗ್ಬೋದಿತ್ತು. ಓಕೆ ಕೆಲಸ ಇದೆ ಅಂತಲೇ ನಾನು ಬಂದಿರೋದು. ಹೇಳಿದ್ದೀನಿ ಆ ಪರ್ಸನ್ಗೆ ಓಕೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಕೈ ಕೊಟ್ಟರೆ ಯಪ್ಪ ಎಷ್ಟು ಮೈ ಉರಿತದೆ ಅಂದರೆ, ಇರಲಿ ನಮಗೂ ಒಂದಿನ ಟೈಮ್ ಬರ್ತದೆ. ಯಾರೇ ಆದರೂ ಅಷ್ಟೇ, ಚಿಕ್ಕವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ, ಅವ್ರು ಹೇಳಿರೋ ಮಾತನ್ನ ಉಳಿಸ್ಕೊಂಡ್ರಷ್ಟೇ ಅವ್ರಿಗೆ ಮರ್ಯಾದೆ. ನಮಗಾದರೂ ಅಷ್ಟೇ. ಈಗ ನಾನೇನೋ ಒಂದು ಹೇಳಿರ್ತೀನಿ ಒಂದು ಮಾತನ್ನ ಅಂದರೆ ಅದನ್ನ ಉಳಿಸ್ಕೊಬೇಕು, ಇಲ್ಲಾಂದರೆ ಹೇಳೋಕ್ಕೆ ಹೋಗ್ಬಾರ್ದು. ಈಗ ನನ್ನ ದೊಡ್ಡಮ್ಮ ನಾನು ಇಷ್ಟೊತ್ತಂಗ ಫೋನ್ ನೋಡ್ತಾ ಇದ್ದೆ. ಈಗ ಟೀ ಕೊಟ್ಬಿಟ್ಟು ನಾನು ಮಲ್ಕೋತೀನಿ ಗೈಸ್. ಫೋನ್ ಸ್ವಿಚ್ ಆಫ್ ಮಾಡಿ ವೀಡಿಯೋ ಅಪ್ಲೋಡ್ ಕೊಟ್ಬಿಟ್ಟು. ನಮ್ಮ ದೊಡ್ಡಮ್ಮ ಒಂದು ರೂಮಲ್ಲಿ ಮಲ್ಕೊಂಡೈತೆ, ನನ್ನ ತಂಗಿ ಒಂದು ರೂಮಲ್ಲಿ ಮಲ್ಕೊಂಡ್ರಳೆ. ಸೊ ಇದು ಮನೆ ಬೇರೆ ಶಿಫ್ಟ್ ಮಾಡಿದ್ದಾರೆ. ಏರಿಯಾ ಹೆಸರು ಕರೆಕ್ಟಾಗಿ ಗೊತ್ತು ಇಲ್ಲ ನನಗೆ. ಸ್ವಲ್ಪ ಆ ಮನೆಗಿಂತ ಈ ಮನೆ ಸ್ವಲ್ಪ ಚಿಕ್ಕದು ಅನಿಸುತ್ತೆ. ಬಟ್ ಇದು ಡಬಲ್ ಬೆಡ್ರೂಮ್. ಅದು ಮುಂಚೆ ಇದ್ದಿದ್ದು ಸಿಂಗಲ್ ಬೆಡ್ರೂಮು, ಇದು ಡಬಲ್ ಬೆಡ್ರೂಮ್. ಇಲ್ಲ ನಮ್ಗೆ ಮೊದಲೇ ಹೇಳಿದಿದ್ರೆ ನಂದೇನೋ ಪ್ಲ್ಯಾನ್. ಟೀ ಎಲ್ಲ ಉಕ್ಕೋಯ್ತು ಹೋಗೋದ ನೋಡಿ. ಟೀ ಉಕ್ಕೋಯ್ತು. ಒಂಚೂರು ಮುಂದೆ ಬಂದೆ, ಟೀ ಎಲ್ಲ ಉಕ್ಕೋಯ್ತು. ಯಾಕೋ ನನ್ನ ದಿನನೇ ಸರಿ ಇಲ್ಲ ಇವತ್ತು.
ಏನೆಲ್ಲ ಫ್ರೆಂಡ್ಸ್ ಆಲ್ರೆಡಿ 12 ಗಂಟೆ, ಇವತ್ತಿನ ಡೇನು ಹಂಗೆ ಹಿಂಗೆ ಮುಗ್ದೋಗುತ್ತೆ. ಸೊ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿರೋದ್ರಿಂದ ಓಕೆ. ಇನ್ನೇನಿಲ್ಲ, ನಾಳೆ ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಸೊ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಇದೆ, ಸ್ಟ್ರೈಕಿಗೆ ಹೋಗೋಣ, ಸ್ಟ್ರೈಕ್ ಮುಗಿಸ್ಕೊಂಡು ಊರಿಗೆ ಹೋಗೋಣ. ಏನೋ ಮಾಡೋಕ್ಕಾಗೋದಿಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಇಟ್ಸ್ ಓಕೆ, ಎಲ್ಲ ನಮ್ಮ ಹತ್ರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲರೂ ಜಾಸ್ತಿ ನಂಗೆ ವಿಚಾರದ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟ ಅಲ್ಲ. ಸೊ ಇನ್ನೇನಿಲ್ಲ, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನಾನು ಹಂಗೆ ಮಾಡಬೇಕು ವ್ಲಾಗ್ನ, ನನ್ನ ತಂಗಿ ಜೊತೆ ಹಿಂಗೆ ಮಾಡಬೇಕು, ನಿಮ್ಗೇನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನದೇ ವಿಚಾರಗಳು, ನನ್ನದೇ ಬೇಜಾರು, ನನ್ನದೇ ಇದರಿಂದ ನನಗೆ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕೂ ಆಯ್ತಲ್ಲ, ಸಾರಿ. ಸೊ ಇನ್ನೇನು ಇಲ್ಲ, ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡೋಣ. ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.